ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಗೈಸ್, KA ಇಂದ ಒಂದು ವೆರಿ ಇಂಪಾರ್ಟೆಂಟ್ ಅಪ್ಡೇಟ್ ರಿಲೀಸ್ ಮಾಡಿದ್ದಾರೆ ರಿಗಾರ್ಡಿಂಗ್ ಕೃಷಿ ಅಧಿಕಾರಿ ಹಾಗೂ ಸಹಾಯಕ ಕೃಷಿ ಅಧಿಕಾರಿ ಹುದ್ದೆಗಳ ಕುರಿತು. ಹಾಗೆ ಒಂದು ಸೇರ್ಪಡೆ ಕೂಡ ಮಾಡಿದ್ದಾರೆ. ಸೊ ದಟ್ ಈಸ್ ವೆರಿ ಇಂಪಾರ್ಟೆಂಟು. ಸೊ ಯಾರೆಲ್ಲ ಅಭ್ಯರ್ಥಿಗಳು ಕೃಷಿ ಅಧಿಕಾರಿ ಹಾಗೂ ಸಹಾಯಕ ಕೃಷಿ ಅಧಿಕಾರಿಗಳಿಗೆ ಎಲಿಜಿಬಲ್ ಇದ್ದೀರಾ, ಹಾಗೆ ಎಲಿಜಿಬಲ್ ಯಾರು ಇಲ್ಲ ಅವ್ರಿಗೂ ಕೂಡ ಒಂದು ಅಪ್ಡೇಟ್ ರಿಲೀಸ್ ಮಾಡಿದ್ದಾರೆ. ಅಂದರೆ ಕೆಲವೊಂದು ಅಭ್ಯರ್ಥಿಗಳು BSc ನಲ್ಲಿ ಅಗ್ರಿಕಲ್ಚರ್ ಒಂದು ಸಬ್ಜೆಕ್ಟ್ ಕೂಡ ತಗೊಂಡಿರ್ತಾರೆ. ಅಂಥ ಅಭ್ಯರ್ಥಿಗಳು ಕೂಡ ಈ ಒಂದು ಹುದ್ದೆಗಳಿಂದ ವಂಚಿತರಾಗಿದ್ದಾರೆ. ಸೊ ಅಂಥ ಅಭ್ಯರ್ಥಿಗಳಿಗೂ ಒಂದು ಅಪ್ಡೇಟ್ ಇದೆ. ಸೊ ಏನು ಸೇರ್ಪಡೆ ಮಾಡಿದ್ದಾರೆ ಅದು ಕೂಡ ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಪ್ಪ ಅಂತಂದರೆ, ಒಂದು ಪರಿಷ್ಕೃತ ಅಧಿಸೂಚನೆ ಕೂಡ ಬಿಟ್ಟಿದ್ದಾರೆ. ಸೊ ಈ ಹಿಂದೆ ರೀಸೆಂಟಾಗಿ ಒಂದು ಅಧಿಸೂಚನೆಯನ್ನು ಹಿಂಪಡೆದಿದ್ರು, ಒಳ ಮೀಸಲಾತಿಯನ್ನು ಜಾರಿಗೊಳಿಸಿದ್ರು. ಆ ಒಳ ಮೀಸಲಾತಿಯನ್ನು ಅಳವಡಿಸಿಕೊಂಡು ನೇಮಕಾತಿ ಅಧಿಸೂಚನೆಯನ್ನು ಬಿಡುಗಡೆ ಮಾಡಬೇಕಂತ ಬಿಟ್ಟು ಒಂದು ಆದೇಶ ಬಂದಿತ್ತು. ಸೊ ಆ ಒಂದು ಆದೇಶದ ಪ್ರಕಾರ ಏನು ಹಳೆ ಅಧಿಸೂಚನೆ ಬಿಟ್ಟಿದ್ರು ಅದನ್ನು ವಾಪಸ್ ಹಿಂಪಡ್ಕೊಂಡು ಈಗ ಪರಿಷ್ಕೃತವಾದ ಅಧಿಸೂಚನೆಯನ್ನು ಬಿಡುಗಡೆ ಮಾಡಿದ್ದಾರೆ. ಓಕೆ, ಸೊ ಹಾಗೆ ತುಂಬ ಅಭ್ಯರ್ಥಿಗಳು ಕಮೆಂಟಲ್ಲಿ ಕೇಳ್ತಾ ಇದ್ರು, ಸೊ ಅರ್ಜಿ ಹಾಕಿದವರೆಲ್ಲ ಏನು ಮಾಡಬೇಕು, ಸೊ ಏನು ಮತ್ತೊಮ್ಮೆ ಅರ್ಜಿ ಸಲ್ಲಿಸಬೇಕಾ, ಸೊ ಪ್ರತಿಯೊಂದನ್ನು ಕಮೆಂಟಲ್ಲಿ ಕೇಳ್ತಾ ಇದ್ರು. ಅದು ಕೂಡ ಈ ಒಂದು ವಿಡಿಯೋದಲ್ಲಿ ಕ್ಲಿಯರ್ ಮಾಡ್ತೀನಿ. ಸೊ ಯಾರೆಲ್ಲ ಅಭ್ಯರ್ಥಿಗಳು ಇನ್ನೂ ಅರ್ಜಿ ಸಲ್ಲಿಸಿಲ್ಲ ಅವ್ರಿಗೂ ಕೂಡ ಒಂದು ಡೇಟ್ನ ಎಕ್ಸ್ಟೆಂಡ್ ಮಾಡಿದ್ದಾರೆ. ಸೊ ಡೇಟ್, ಪ್ರಾರಂಭಿಕ ದಿನಾಂಕ ಯಾವಾಗ, ಎಂಡಿಂಗ್ ಡೇಟ್ ಯಾವಾಗ, ಪ್ರತಿಯೊಂದನ್ನ ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಬಿಫೋರ್ ದಟ್ ಯಾರೆಲ್ಲ ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫಸ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ. ಸೊ ಇದರಿಂದ ಇಮಿಡಿಯೇಟಾಗಿ ಏನೇ ಒಂದು ಅಪ್ಡೇಟ್ಸ್ ಬಂದರು KA ಇಂದ ಅಥವಾ KPSC ಇಂದ ಆಗಬಾರ್ದು. ಸ್ಪೆಷಲಿ KA ನಲ್ಲಿ ಕೃಷಿ ಅಧಿಕಾರಿ ಹಾಗೂ ಪೊಲೀಸ್ ಸಿವಿಲ್ ಕಾನ್ಸ್ಟೇಬಲ್ಗೆ ಏನೋ ಬಿಡುಗಡೆ ಮಾಡಿದ್ದಾರೆ ಒಂದು ಅಧಿಸೂಚನೆ, ಅದ್ರ ಬಗ್ಗೆ. ಸೊ ಎರಡರ ಬಗ್ಗೆನೂ ನಿಮಗೆ ಒಂದು ಅಪ್ಡೇಟ್ಸ್ಗಳು ಬೇಕಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ಲೈಕನ್ ಪ್ರೆಸ್ ಮಾಡ್ಕೊಳ್ಳಿ. ಇಮಿಡಿಯೇಟಾಗಿ ಅದರ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ. ಹಾಗೆ ನಮ್ಮ ಅಫಿಷಿಯಲ್ ಟೆಲಿಗ್ರಾಮ್ ಚಾನಲ್ ಕೂಡ ಇದೆ, ಅದು ಕೂಡ ಜಾಯ್ನ್ ಆಗ್ಬೋದು. ಸೊ ಅದರಲ್ಲೂ ಕೂಡ ನಾವು ಲೇಟೆಸ್ಟ್ ಅಪ್ಡೇಟ್ಸ್ಗಳನ್ನು ಹಾಕ್ತಾ ಇರ್ತೀವಿ. ಸೊ ಹಾಗಾದರೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಟೆಲಿಗ್ರಾಮ್ ಚಾನಲ್ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಜಸ್ಟ್ ಕ್ಲಿಕ್ ಮಾಡೋ ಮೂಲಕ ಜಾಯ್ನ್ ಆಗ್ಬೋದು. ಸೊ ಮೊದಲನೇದಾಗಿ ನಾನು ನಿಮಗೆ ಏನೊಂದು ಪರಿಷ್ಕೃತ ಅಧಿಸೂಚನೆ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಓಕೆ, ಸೊ ಈ ಹಿಂದೆ ಏನೋ ಒಂದು ಅಧಿಸೂಚನೆಯನ್ನು ಬಿಡುಗಡೆ ಮಾಡಿದ್ರು, ಅದಾದ ನಂತರ ಒಳ ಮೀಸಲಾತಿಯನ್ನು ಅಳವಡಿಸಿಕೊಂಡು ಈಗ ಒಂದು ಪರಿಷ್ಕೃತ ಅಧಿಸೂಚನೆಯನ್ನು ಬಿಡುಗಡೆ ಮಾಡಿದ್ದಾರೆ. ಸೊ ಪರಿಷ್ಕೃತ ಅಧಿಸೂಚನೆಯಲ್ಲಿ ಸೇಮ್ ಹುದ್ದೆಗಳಿದ್ದಾವೆ. ಸೊ ಹಾಗೆ ಅದಾದ ನಂತರ ಪರಿಷ್ಕೃತ ಅಧಿಸೂಚನೆಯಲ್ಲಿ ಯಾರೆಲ್ಲ ಮುಂಚೆ ಅರ್ಜಿಯನ್ನು ಸಲ್ಲಿಸಿದ್ರಿ ಅವರು ಮತ್ತೊಮ್ಮೆ ಅರ್ಜಿ ಸಲ್ಲಿಸುವ ಅವಶ್ಯಕತೆ ಇಲ್ಲ. ಜಸ್ಟ್ ನಿಮ್ಮ ಒಂದು ಏನೋ ಸ್ಟೇಟಸ್ ಚೆಕ್ ಮಾಡ್ಕೊಳ್ಳಿ, ಹಾಗೆ ನಿಮ್ಮ ಒಂದು ಅಪ್ಲಿಕೇಶನ್ ಏನಿದೆ ಅದರ ಪ್ರಿಂಟ್ಔಟ್ ತಕ್ಕೊಂಡು ಇಟ್ಕೊಂಡ್ರೆ ಸಾಕು. ಓಕೆ, ಸೊ ನೆಕ್ಸ್ಟ್ ಇದರಲ್ಲಿ ಏನೊಂದು ಡೇಟ್ ಎಕ್ಸ್ಟೆಂಡ್ ಮಾಡಿದ್ದಾರೆ ಅಂತಂದರೆ, ಸೊ ಪರಿಷ್ಕೃತವಾಗಿ ಏನು ಅಧಿಸೂಚನೆ ಬಿಟ್ಟಿದ್ದಾರೆ ಇದರಲ್ಲಿ 30ನೇ ತಾರೀಕು ಆಲ್ರೆಡಿ ಸ್ಟಾರ್ಟ್ ಆಗಿದೆ. 20/6/2026 ಲಾಸ್ಟ್ ಆಗಿರುತ್ತೆ. ಅಂದರೆ ಈ ಜೂನ್ ತಿಂಗಳ 20ನೇ ತಾರೀಕು ಲಾಸ್ಟ್ ಡೇಟು. 22 ಪೇಮೆಂಟ್ ಸಲ್ಲಿಸಲಿಕ್ಕೆ ಲಾಸ್ಟ್ ಡೇಟ್ ಆಗಿದೆ. ದಿಸ್ ಇಸ್ ಫಾರ್ ಬೋತ್ ಹೈದರಾಬಾದ್ ಕರ್ನಾಟಕ ಆ್ಯಂಡ್ ನಾನ್ ಹೈದರಾಬಾದ್ ಕರ್ನಾಟಕ ಅವರಿಗೆ. ಸೊ ಹೊಸದಾಗಿ ಏನು ಸೇರ್ಪಡೆ ಮಾಡಿದ್ದಾರೆ ಇದು ಕೂಡ ಒಂದು ಅಧಿಸೂಚನೆ ಬಿಟ್ಟಿದ್ದಾರೆ. ಹೊಸದಾಗಿ BSc ಅಗ್ರಿ ಯಾರ್ಯಾರು ಮಾಡಿದ್ದೀರಾ ಅವರಿಗೆ ಏನೋ ಅವಕಾಶ ಇರಲಿಲ್ಲ, ಅರ್ಹರಿಲ್ಲ ಅಂತ ಒಂದು ಹಿಂದಿನ ಅಧಿಸೂಚನೆಯಲ್ಲಿ ಇತ್ತು. ಸೊ ಈಗ ಅದನ್ನು ಏನು ಮಾಡಿದ್ದಾರೆ, BSc ಅಗ್ರಿ ಪದವಿಯನ್ನು ಯಾರ್ಯಾರು ಮಾಡಿದ್ದೀರಾ UGC ಅಪ್ರೂವ್ಡ್ ಇರೋ ಏನೋ ಒಂದು ಯೂನಿವರ್ಸಿಟಿಯಲ್ಲಿ, ಸೊ ಅವ್ರಿಗೂ ಕೂಡ ಕೃಷಿ ಅಧಿಕಾರಿ ಹಾಗೂ ಸಹಾಯಕ ಕೃಷಿ ಅಧಿಕಾರಿ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ಅರ್ಹರಾಗಿರುತ್ತಾರೆ ಎಂದು ಸೇರ್ಪಡೆ ಮಾಡಿಕೊಂಡು ಓದಿಕೊಳ್ಳತಕ್ಕದ್ದು. ಉಳಿದಂತೆ ಸದರಿ ಪರಿಷ್ಕೃತ ಅಧಿಸೂಚನೆಯಲ್ಲಿ ಯಾವುದೇ ಬದಲಾವಣೆ ಇರುವುದಿಲ್ಲ. ಸೊ ದಿಸ್ ಈಸ್ ವೆರಿ ಇಂಪಾರ್ಟೆಂಟು. BSc ಅಗ್ರಿ ಯಾರ್ಯಾರು ಮಾಡಿದಿರಾ ಅವರು ಕೂಡ ಕೃಷಿ ಅಧಿಕಾರಿ ಹಾಗೂ ಸಹಾಯಕ ಕೃಷಿ ಅಧಿಕಾರಿ ಹುದ್ದೆಗಳಿಗೆ ಅರ್ಹರಿದ್ದೀರಾ ಅಂತ ಹೇಳ್ಬಿಟ್ಟು ಹೊಸದಾಗಿ ಒಂದು ಸೇರ್ಪಡೆ ಮಾಡಿ ಇದು ಪ್ರಕಟ ಮಾಡಿದ್ದಾರೆ. ಓಕೆ, ಇದು ಸೇರ್ಪಡೆ ಆಗಿರುತ್ತೆ. ಉಳಿದಂತೆ ಯಾರೆಲ್ಲ ಅರ್ಜಿಯನ್ನು ಸಲ್ಲಿಸಿಲ್ಲ ಬೇಗ ಅರ್ಜಿ ಸಲ್ಲಿಸಿ. ಯಾರೆಲ್ಲ ಅರ್ಜಿ ಸಲ್ಲಿಸಾಗಿದೆ ಅವರು ಮತ್ತೆ ಅರ್ಜಿ ಸಲ್ಲಿಸೋ ಅವಶ್ಯಕತೆ ಇಲ್ಲ. ಡೇಟ್ನ ಎಕ್ಸ್ಟೆಂಡ್ ಮಾಡಿದ್ದಾರೆ. ಲಾಸ್ಟ್ ಡೇಟ್ ಬಂದುಬಿಟ್ಟು 20ನೇ ತಾರೀಕು ಆಗಿರುತ್ತೆ. ಓಕೆ, ಸೊ ಐ ಹೋಪ್ ಇದು ನಿಮಗೆ ಕ್ಲಿಯರ್ ಆಗಿದೆ ಅಂದ್ಕೊಳ್ತೀನಿ. ಸೊ ಅದೇ ರೀತಿ ಯಾರೆಲ್ಲ ಏನು ಅರ್ಜಿ ಸಲ್ಲಿಸಿಲ್ಲ ನಮ್ಮ ಚಾನಲ್ಗೆ ವಿಸಿಟ್ ಮಾಡಿ. ಸೊ ಅಲ್ಲಿ ನಾವು ಅರ್ಜಿನ ಹೇಗೆ ಸಲ್ಲಿಸಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ. ಸೊ ನಮ್ಮ ಚಾನಲ್ನ ವಿಸಿಟ್ ಮಾಡಿ, ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ. ಹೌ ಟು ಅಪ್ಲೈ ಆನ್ಲೈನ್ ಅಂತ ಫಸ್ಟ್ ವಿಡಿಯೋ ಇದೆ, ಅಂದರೆ ಹೌ ಟು ಅಪ್ಲೈ ಆನ್ಲೈನ್ ಅಂತ ಹೇಳ್ಬಿಟ್ಟು ಕೃಷಿ ಅಧಿಕಾರಿ ರಿಲೇಟೆಡ್ ಒಂದು ವಿಡಿಯೋ ಇದೆ, ಹೇಗೆ ಅಪ್ಲೈ ಮಾಡಬೇಕಂತ ಹೇಳ್ಬಿಟ್ಟು ಕೃಷಿ ಇಲಾಖೆ ನೇಮಕಾತಿ ಇಲ್ಲಿ ನೋಡ್ಬೋದು. ಸೊ ಇದನ್ನು ಕ್ಲಿಕ್ ಮಾಡಿ ಪ್ರತಿಯೊಂದನ್ನು ಸ್ಟೆಪ್ ಬೈ ಸ್ಟೆಪ್ ಇದರಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಸೊ ನಿಮ್ಮ ಡಿಜಿಲಾಕರ್ ಏನೋ ರಿಜಿಸ್ಟರ್ ಮಾಡೋದ್ರಿಂದ ಹಿಡಿದು ಲಾಸ್ಟ್ ಅಪ್ಲಿಕೇಶನ್ ಪ್ರಿಂಟ್ ತೆಗಿಯೋ ತನಕ ಕ್ಲಿಯರಾಗಿ ಹೇಳಿದ್ದೀನಿ. ಅದನ್ನು ಚೆಕ್ ಮಾಡಿ ವ್ಯೂ ಮಾಡಿ. ಓಕೆ, ಸೊ ಇದು ನಿಮಗೆ ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ಕೊಟ್ಟಿದ್ದೀನಿ. ಸೊ ನೋಡಿ ಹೇಗೆ ಅಪ್ಲೈ ಮಾಡಬೇಕು ಅನ್ನೋದ್ರ ಬಗ್ಗೆ. ಸೊ ನಮ್ಮ ಚಾನಲ್ಗೆ ವಿಸಿಟ್ ಮಾಡಿ, ಅಲ್ಲಿ ನಿಮಗೆ ಕ್ಲಿಯರಾಗಿ ಅದರ ಒಂದು ಡೀಟೇಲ್ಸು ಸಿಗತ್ತೆ.
ಐ ಹೋಪ್ ಇದೆಲ್ಲ ಡೌಟ್ಸ್ ನಿಮಗೆ ಕ್ಲಿಯರ್ ಆಗಿದೆ ಅನ್ಕೊಂತೀನಿ. ಸೊ ಯಾರೆಲ್ಲ ಅಭ್ಯರ್ಥಿಗಳೇನು ಅರ್ಜಿ ಸಲ್ಲಿಸಲ್ಲ, ಬೇಗ ಅರ್ಜಿ ಸಲ್ಲಿಸಿ. ಲಾಸ್ಟ್ ತನಕ ವೇಟ್ ಮಾಡಿಬಿಡಿ, ಸರ್ವರ್ ಇಶ್ಯೂ ಇರುತ್ತೆ, ಸರ್ವರ್ ಪ್ರಾಬ್ಲಮ್ ಕೂಡ ಇರುತ್ತೆ. ಹಾಗಾಗಿ ಸೊ ಪ್ರತಿಯೊಂದನ್ನ ಬೇಗ ಅರ್ಜಿನ ಸಲ್ಲಿಸಿ. ಹಾಗೆ ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ, ಯಾರೆಲ್ಲ ಏನೋ ಅರ್ಜಿ ಸಲ್ಲಿಸಿ. ಅದೇ ರೀತಿ BSc ಅಗ್ರಿ ಯಾರ್ಯಾರು ಮಾಡಿದ್ದಾರೆ ಅವ್ರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ. ಓಕೆ, ಸೊ ಈ ಒಂದು ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅನಿಸಿದ್ರೆ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.